ಜಗತ್ತು ಇಂದು ಸನಾತನ ಧರ್ಮದತ್ತ ಮುಖ ಮಾಡುತ್ತಿದೆ. ಶಾಂತಿ, ಸಹಬಾಳ್ವೆ ಮತ್ತು ಶ್ರದ್ಧೆಗೆ ಹೆಸರಾದ ಹಿಂದೂ ಸಂಸ್ಕೃತಿಯ ಶಕ್ತಿ ಎಂಥದ್ದು ಅಂದರೆ, ಅಪ್ಪಟ ಇಸ್ಲಾಮಿಕ್ ರಾಷ್ಟ್ರದ ರಾಜಕುಮಾರಿಯೊಬ್ಬರು ಇಂದು ಹಿಂದುತ್ವ ಮತ್ತು ಸನಾತನ ಸಂಸ್ಕಾರಕ್ಕೆ ಮಾರು ಹೋಗಿದ್ದಾರೆ. ಹೌದು, ಇದು ಶಾರ್ಜಾದ ರಾಯಲ್ ಕುಟುಂಬದ ಕುಡಿ, ಶತಕೋಟಿ ಆಸ್ತಿಯ ಒಡತಿ ರಾಜಕುಮಾರಿ ಶೇಖಾ ಹಿಂದ್ ಬಿಂತ್ ಫೈಸಲ್ ಅಲ್ ಕಾಸಿಂ ಅವರ ಕಥೆ. ಇಸ್ಲಾಮಿಕ್ ಕಟ್ಟುಪಾಡುಗಳ ನಡುವೆಯೇ ಬೆಳೆದರು ಇವರು ಇಂದು ಹಿಂದೂ ಧರ್ಮದ ಶ್ರದ್ಧಾ ಕೇಂದ್ರಗಳಿಗೆ ಫಿದಾಗಿದ್ದಾರೆ. ಸನಾತನ ಧರ್ಮದ ಶಾಂತಿಗೆ ಶರಣಾದ ರಾಜಕುಮಾರಿ ಶೇಖಾ ಕಾಸಿಮಿ ಅವರಿಗೆ ಭಾರತೀಯ ಸಂಸ್ಕೃತಿ ಜೊತೆಗೆ ಹಿಂದೂ ಧರ್ಮದ ಬಗ್ಗೆ ಅಪಾರ ಗೌರವವಿದೆ. ಇದು ಕೇವಲ ಪುಸ್ತಕದ ಓದಿನಿಂದ ಬಂದಿದ್ದಲ್ಲ. ಸ್ವತಃ ದೇವಾಲಯಗಳಿಗೆ ಭೇಟಿ ನೀಡಿದಾಗ ಅವರಿಗೆ ಸಿಕ್ಕ ಮನಃಶಾಂತಿ ಅಷ್ಟಿಷ್ಟಲ್ಲ. ಹಿಂದೂ ಧರ್ಮ ಅಂತಂದ್ರೆ ಕೇವಲ ಅದೊಂದು ಆಚರಣೆಯಲ್ಲ, ಬದಲಾಗಿ ಅದು ವಿಶ್ವಕ್ಕೆ ಶಾಂತಿ ಹರಡುವ ಧರ್ಮ ಅಂತ ಅವರು ಬಹಿರಂಗವಾಗಿ ಹೇಳಿಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಸನಾತನ ಧರ್ಮದ ಕರ್ಮ ಸಿದ್ಧಾಂತವನ್ನ ಅವರು ನಂಬುತ್ತಾರೆ. ಭಗವದ್ಗೀತೆ ಮತ್ತು ರಾಮಾಯಣದ ಪ್ರಭಾವ, ಹಿಂದೂಗಳ ಪವಿತ್ರ ಗ್ರಂಥವಾದ ಭಗವದ್ಗೀತೆಯನ್ನು ಓದಿರುವ ರಾಜಕುಮಾರಿ ಅದರಲ್ಲಿರುವ ಜೀವನದ ಸತ್ಯಗಳಿಂದ ಪ್ರಭಾವಿತರಾಗಿದ್ದಾರೆ. ರಾಮಾಯಣದ ಆದರ್ಶಗಳು ಅವರಿಗೆ ಅಚ್ಚುಮೆಚ್ಚು. ಅವರ ದೃಷ್ಟಿಯಲ್ಲಿ ಭಾರತದಲ್ಲಿ ಕೇಳಿಬರುವ ಮಂದಿರಗಳ ಗಂಟೆಗಳು ಮತ್ತು ಆಜಾನ್ಗಳ ಸಾಮರಸ್ಯ ಅರಬ್ ದೇಶದಲ್ಲೂ ಮೊಳಗಬೇಕು ಅನ್ನೋದು ಅವರ ದೊಡ್ಡ ಕನಸು. ಸೀರೆ ತೊಟ್ಟು ದೀಪ ಬೆಳಗುವ ಸಂಭ್ರಮ. ಹಿಂದೂ ಹಬ್ಬಗಳೆಂದರೆ ರಾಜಕುಮಾರಿಗೆ ಬಲು ಪ್ರೀತಿ. ದೀಪಾವಳಿಯ ಸಂದರ್ಭದಲ್ಲಿ ಭಾರತೀಯ ಸಂಪ್ರದಾಯದಂತೆ ಸೀರೆ ಉಟ್ಟು ಬಿಂದಿ ಧರಿಸಿ ದೀಪ ಬೆಳಗಿ ಶುಭ ಕೋರೋದನ್ನು ಅವರು ರೂಢಿಸಿಕೊಂಡಿದ್ದಾರೆ. ತಮಿಳುನಾಡಿನ ಚೆನ್ನೈಗೆ ಭೇಟಿ ನೀಡಿದಾಗ ಅಲ್ಲಿನ ಬೇಲೂರು ಗೋಲ್ಡನ್ ಟೆಂಪಲ್ಗೆ ಭೇಟಿ ನೀಡಿ ಮಂತ್ರಮುಗ್ಧರಾಗಿದ್ದರು. ಅಲ್ಲಿನ ಬೆಟ್ಟಗುಡ್ಡಗಳು ಮತ್ತು ದೈವಿಕ ಪರಿಸರದಲ್ಲಿ ತಮಗೆ ಎಂದೂ ಕಾಣದ ಆತ್ಮೀಯತೆ ಮತ್ತು ಶಾಂತಿ ಸಿಕ್ಕಿತು ಅನ್ನೋದನ್ನು ಸದಾ ನೆನಪಿಸಿಕೊಳ್ತಾರೆ. ಗೋಪೂಜೆ ಮತ್ತು ಹಿಂದುತ್ವ ಸಮರ್ಥಿಸಿದ ರಾಜಕುಮಾರಿ. ಹಿಂದೂಗಳು ಗೋವನ್ನ ದೇವಿಯಂತೆ ಪೂಜಿಸೋದನ್ನ ಟೀಕಿಸುವವರಿಗೆ ರಾಜಕುಮಾರಿ ತಕ್ಕ ಉತ್ತರ ಕೊಟ್ಟಿದ್ದಾರೆ. ಗೋಪೂಜೆಯು ಜಗತ್ತಿಗೆ ಶಾಂತಿಯ ಉಪದೇಶ ನೀಡುತ್ತೆ, ಅದನ್ನ ಟೀಕಿಸೋದು ತಪ್ಪು ಅಂತ ಅವರ ಖಡಕ್ ನಿಲುವು. ವಿಶೇಷ ಅಂದ್ರೆ ಅವರ ಹೆಸರಲ್ಲಿರುವ ಹಿಂದ್ ಅನ್ನುವ ಪದವೇ ಭಾರತವನ್ನು ಸೂಚಿಸುತ್ತೆ. ಹಿಂದೂಸ್ತಾನದ ಜನರು ಶಾಂತಿ ಪ್ರಿಯರು ಮತ್ತು ಸಹಿಷ್ಣುಗಳು ಅನ್ನೋದಕ್ಕೆ ಅರಬ್ ದೇಶದಲ್ಲಿ ನೆಲೆಸಿರುವ ಭಾರತೀಯರೇ ಸಾಕ್ಷಿ ಅಂತಾರೆ ಈ ಸುಂದರಿ. ಜಿಹಾದಿ ಶಕ್ತಿಗಳಿಂದ ಬೆದರಿಕೆ. ಹಿಂದೂಗಳ ಪರವಾಗಿ ಮಾತನಾಡೋದ್ರಿಂದ ಅವರಿಗೆ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದ ಕೆಲವು ತೀವ್ರಗಾಮಿ ಮುಸ್ಲಿಮರಿಂದ ಬೆದರಿಕೆಗಳು ಮತ್ತು ಟೀಕೆಗಳು ಬರ್ತಿವೆ. ಸಾಮಾಜಿಕ ಜಾಲತಾಣದಲ್ಲಿ ಅವರ ವಿರುದ್ಧ ದ್ವೇಷ ಹರಡಲಾಗ್ತಿದೆ. ಆದರೆ ಯಾವುದಕ್ಕೂ ಅಂಜದ ರಾಜಕುಮಾರಿ ಹಿಂದೂ ವಿರೋಧಿ ದ್ವೇಷ ಹರಡೋದು ಸರಿಯಲ್ಲ ಅಂತ ಧೈರ್ಯವಾಗಿ ಹೇಳುತ್ತಾ ಸನಾತನ ಧರ್ಮದ ರಕ್ಷಣೆ ಮತ್ತು ಗೌರವಕ್ಕಾಗಿ ನಿಂತಿದ್ದಾರೆ. ಶೇಖಾ ಕಾಸಿಮಿ ಕೇವಲ ರಾಜಕುಮಾರಿಯಷ್ಟೇ ಅಲ್ಲ, ಅವರೊಬ್ಬ ಪ್ರಖ್ಯಾತ ಆರ್ಕಿಟೆಕ್ಟ್, ಪತ್ರಕರ್ತೆ, ಜೊತೆಗೆ ಲೇಖಕಿಯೂ ಹೌದು. ಅವರು ನಡೆಸುವ ಸಮಾಜ ಸೇವಾ ಕಾರ್ಯಗಳಿಗೆ ಹಿಂದೂ ಧರ್ಮದ ತತ್ವಗಳೇ ಪ್ರೇರಣೆ ಅಂತ ಅವರು ಹೆಮ್ಮೆಯಿಂದ ಹೇಳಿಕೊಳ್ತಾರೆ. ಇಸ್ಲಾಮಿಕ್ ರಾಷ್ಟ್ರದ ರಾಜಕುಮಾರಿಯೊಬ್ಬರು ಸನಾತನ ಸಂಸ್ಕೃತಿಯ ವೈಭವವನ್ನು ಕಂಡು ಮಾರು ಹೋಗಿರೋದು ಪ್ರತಿಯೊಬ್ಬ ಭಾರತೀಯನಿಗೂ ಹೆಮ್ಮೆಯ ವಿಷಯ. ಇದು ಸನಾತನ ಧರ್ಮದ ತಾಕತ್ತು. ಧರ್ಮ ಯಾವುದಾದ್ರೂ ಸತ್ಯದ ಹಾದಿ ಮತ್ತು ಶಾಂತಿಯ ಮಂತ್ರ ಇರೋದು ಹಿಂದುತ್ವದಲ್ಲಿ ಅನ್ನೋದು ಇಡೀ ಜಗತ್ತಿಗೆ ಇಂದು ಮನವರಿಕೆಯಾಗ್ತದೆ. ಮತ್ತೊಂದು ವಿಡಿಯೋದ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಅಖಂಡ ಭಾರತ. ಸನಾತನ ಯುಗ ಆರಂಭ.